2025 ಬಂದಿದ್ರು ಸಹ ತುಂಬಾ ಜನ ಲೇಡೀಸ್ ಜಿಮ್ಗೆ ಹೋಗಕ್ಕೆ ವೇಟ್ ಟ್ರೈನಿಂಗ್ ಮಾಡಕ್ಕೆ ಭಯ ಪಡ್ತಾರೆ. ಅದಕ್ಕೆ ಒಂದ್ ರೀಸನ್ ತುಂಬಾ ಜನ ಕೇಳಿರ್ತೀರ, ಹುಡುಗಿರಲ್ಲಿ ಟೆಸ್ಟೋಸ್ಟೆರಾನ್ ಹಾರ್ಮೋನು, ಮಸಲ್ ಬಿಲ್ಡಿಂಗ್ ಹಾರ್ಮೋನು ಜಾಸ್ತಿ ಇರಲ್ಲ ಅಂತ. ಮತ್ತೊಂದು ರೀಸನ್ ಏನಪ್ಪಾ ಅಂತಂದ್ರೆ ತುಂಬಾ ಜನ ನ್ಯೂಟ್ರಿಷನಿಸ್ಟ್ ಆಗ್ಲಿ ಫಿಟ್ನೆಸ್ ಟ್ರೈನರ್ಸ್ ಹೇಳಲ್ಲ, 2 ಟೈಪ್ ಮಸಲ್ ಫೈಬರ್ ಇರುತ್ತೆ, ಟೈಪ್ 1 ಟೈಪ್ 2 ಅಂತ. ಟೈಪ್ 2 ಮಸಲ್ ಫೈಬರ್ ಮಾತ್ರ ಸೈಜ್ನ ಗೇನ್ ಮಾಡೋ ಎಬಿಲಿಟಿ ತುಂಬಾ ಚೆನ್ನಾಗಿರುತ್ತೆ, ಟೈಪ್ 1 ಮಸಲ್ ಫೈಬರ್ಗೆ ಇರಲ್ಲ. ಅದು ಹುಡುಗಿರಲ್ಲಿ ಟೈಪ್ 1 ಮಸಲ್ ಫೈಬರ್ ಜಾಸ್ತಿ ಇರುತ್ತೆ, ಟೈಪ್ 2 ಮಸಲ್ ಫೈಬರ್ಸ್ ಕಡಿಮೆ ಇರುತ್ತೆ. ಸೊ ಅವರು ಎಂಡ್ಯೂರೆನ್ಸ್ ಸ್ಪೋರ್ಟ್ಸು, ರನ್ನಿಂಗ್ ಆಗಿರ್ಬೋದು, ಬಾಕ್ಸಿಂಗು, ಮಾರ್ಷಲ್ ಆರ್ಟ್ಸು ಅಥವಾ ಟೆನ್ನಿಸು, ಈ ರೀತಿ ಸ್ಪೋರ್ಟಲ್ಲಿ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು. ಬಟ್ ಮಸಲ್ ಬಿಲ್ಡಿಂಗ್ ಸ್ಪೋರ್ಟಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅವರು ಸೈಜ್ನ ಗೇನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರದ್ದು ಎಂಟೈರ್ಲಿ ಡಿಫ್ರೆಂಟ್ ಕ್ಯಾಟಗರಿ ಇರುತ್ತೆ. ವೆಯ್ಟ್ ಟ್ರೈನಿಂಗ್ ಮಾಡೋದ್ರಿಂದ ಮತ್ತೊಂದು ಏನು ಪ್ರಯೋಜನ ಅಂತ ಅಂದರೆ, ಹೆಣ್ಮಕ್ಳು ಮೆನೋಪಾಸ್ ಹಿಟ್ಟಾದ ನಂತರ ಆಸ್ಟ್ರಿಯೋಪೊರೋಸಿಸ್ ಆಗೋದು ತುಂಬ ಕಾಮನ್ ಆಗಿರುತ್ತೆ. ಯಂಗಾಗಿರುವಾಗಲೇ ವೆಯ್ಟ್ ಟ್ರೈನಿಂಗ್ ಶುರು ಮಾಡಿದ್ರೆ ಅದು ಆಗೋದು ಅವಾಯ್ಡ್ ಆಗುತ್ತೆ. ಜೊತೆಗೆ PCOD ಇಶ್ಯೂ ಇದ್ರೂ ಪ್ರಾಪರಾಗಿ ಪೀರಿಯಡ್ಸ್ ಆಗ್ತಿಲ್ಲ ಅಂದರೂ ಆ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ.